ಅನಿಲ್ ಅಂಬಾನಿ, ಡೊನಾಲ್ಡ್ ಟ್ರಂಪ್, ಮೈಕ್ ಟೈಸನ್, ವಿಜಯ್ ಮಲ್ಯ. ಸ್ನೇಹಿತರೆ, ಇವರೆಲ್ಲ ಅಧಿಕೃತವಾಗಿ ದಿವಾಳಿ ಆಗಿದ್ದೀವಿ ಅಂತ ಘೋಷಿಸಿಕೊಂಡ ಕೆಲ ಫೇಮಸ್ ವ್ಯಕ್ತಿಗಳು. ಪ್ರತಿಯೊಬ್ಬರು 1,000 ಕೋಟಿ 10,000 ಕೋಟಿ ಆಸ್ತಿ ದಿವಾಳಿ ಆಗಿದೆ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದರೆ ಇವರ ಪರ್ಸನಲ್ ಲೈಫ್ ನೋಡಿದ್ರೆ ಒಂದು ಕ್ಷಣ ಹಾರ್ಬಿಡ್ತೀರಾ. ಅನಿಲ್ ಅಂಬಾನಿ 5,000 ಕೋಟಿ ರೂಪಾಯಿನ ಮನೆದಿದ್ದಾರೆ. ಮೈಕ್ ಟೈಸನ್ ದಿವಾಳಿಯ ನಂತರವೂ $13 ಮಿಲಿಯನ್ ಮ್ಯಾನ್ಷನ್ ತಗೊಂಡಿದ್ರು. ಮಲ್ಯ ಕೂಡ ಸೆಂಟ್ರಲ್ ಲಂಡನ್ ನಲ್ಲಿ 132 ಕೋಟಿ ಬೆಲೆಯ ಎಸ್ಟೇಟ್ ಹೊಂದಿದ್ದಾರೆ. ಟ್ರಂಪ್ ಅಂತೂ ಕೇಳೋದೇ ಬೇಡ, ನಿಮಗೆ ಗೊತ್ತು ಜಗತ್ತಲ್ಲಿ ಅವರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಈ ಕ್ಷಣಕ್ಕೂ ಕೂಡ ಅಂತ. ಹಾಗಾದ್ರೆ ಇವರೆಲ್ಲ ಯಾವ ಲೆಕ್ಕದಲ್ಲಿ ದಿವಾಳಿ ಆಗಿದ್ದಾರೆ? ಎಲ್ಲಿ ದಿವಾಳಿ ಎಲ್ಲಿಂದ ಬಂತು ಮತ್ತೆ? ಸ್ನೇಹಿತರೆ, ಇದೇ ಶ್ರೀಮಂತರಿಗೂ ಮಿಡಲ್ ಕ್ಲಾಸ್ಗೂ ಇರೋ ದೊಡ್ಡ ವ್ಯತ್ಯಾಸ. ಶ್ರೀಮಂತರು ದಿವಾಳಿ ಆದರೂ ಕೂಡ ಕೆಲ ಟ್ರ್ಯಾಪ್ಗಳನ್ನು ಅವಾಯ್ಡ್ ಮಾಡಿ ತಮ್ಮ ಪರ್ಸನಲ್ ಲೈಫಲ್ಲಿ ಆರಾಮಾಗಿ ಜುಮ್ ಅಂತ ಇರೋದು ಹೇಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಮಿಡಲ್ ಕ್ಲಾಸ್ನವರು ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿದ್ರು ಕೂಡ ಈ ಟ್ರ್ಯಾಪ್ಗಳಿಗೆ ಬಿದ್ದು ಶ್ರೀಮಂತಿಕೆ ಕಳ್ಕೊಳ್ತಾರೆ. ಇಂಥ 8 ಟ್ರ್ಯಾಪ್ಗಳ ಬಗ್ಗೆ ಈ ವರದಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಈ ವೆರಿ ಇಂಪಾರ್ಟೆಂಟ್ ವಿಡಿಯೋನ. ನಂಬರ್ 1, ರಿಸ್ಕ್ ರಿವಾರ್ಡ್ ಕರ್ವ್. ಮಿಡಲ್ ಕ್ಲಾಸ್ನವರು ಬೀಳೋ ಮೊದಲ ಹಳ್ಳ ಅಂದ್ರೆ ರಿಸ್ಕ್ ರಿವಾರ್ಡ್ ಕರ್ವ್ನ ಅರ್ಥ ಮಾಡ್ಕೊಳ್ಳದೆ ಇರೋದು. ರಿಸ್ಕ್ ರಿವಾರ್ಡ್ ಕರ್ವ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಹೂಡಿಕೆ ಮಾಡುವಾಗ ಎಷ್ಟು ರಿಸ್ಕ್ ಇದೆ, ಜೊತೆಗೆ ಆ ರಿಸ್ಕ್ ತಗೊಳ್ಳೋದ್ರಿಂದ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋ ಗ್ರಾಫ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಉದಾಹರಣೆಗೆ ನಾವು FD ನಲ್ಲಿ ಹೂಡಿಕೆ ಮಾಡಿದ್ರೆ ಲೋ ರಿಸ್ಕ್, ಲಾಸ್ ಆಗುತ್ತೆ ಅನ್ನೋ ಯಾವುದೇ ಅಪಾಯ ಕಾಣಲ್ಲ. ಆದರೆ FDಲಿ ರಿವಾರ್ಡ್ ಕೂಡ ಲೋ, ಬಡ್ಡಿ ಕೂಡ ತುಂಬ ಕಮ್ಮಿ ಸಿಗುತ್ತೆ. ಹೀಗಾಗಿ FD ಲೋ ರಿಸ್ಕ್ ಲೋ ರಿವಾರ್ಡ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ತದ್ವಿರುದ್ಧ ಯಾವುದು? ಬಿಸ್ನೆಸ್, ಕ್ರಿಪ್ಟೋ, ಈಕ್ವಿಟಿ ಶೇರ್ಸ್ ಅಲ್ಲೆಲ್ಲ ಹೂಡಿಕೆ ಮಾಡ್ತಾರೆ ಜನ. ಅದಕ್ಕೆ ತಕ್ಕಂತೆ ಅಲ್ಲಿ ಬಂದರೆ ಚೆನ್ನಾಗಿ ಲಾಭ ಬರೋ ರಿವಾರ್ಡ್ನ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಹೆಚ್ಚಿನ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ, ಒಂದು FD ಅಂತ ಲೋ ರಿಸ್ಕ್ ಲೋ ರಿವಾರ್ಡ್ ಕ್ಯಾಟಗರಿಗೆ ಸೆಟಲ್ ಆಗ್ಬಿಡ್ತೀವಿ. ಇಲ್ಲ ಪೂರ್ತಿಯಾಗಿ ಸಾಹಸ ಮಾಡ್ತೀನಿ ಅಂತ ಹೊರಟು ಕ್ರಿಪ್ಟೋ ಹಾಕಿಬಿಡ್ತೀನಿ, ಪೂರ ಒಂದು ಕಂಪ್ನಿ ಸ್ಮಾಲ್ ಕ್ಯಾಪ್ ಯಾವುದೋ ಪೆನಿ ಸ್ಟಾಕಿಗೆ ಹಾಕಿ ದುಡ್ಡು ಮಾಡಿಬಿಡ್ತೀನಿ ಅಂತ ಹೇಳಿ ₹1 100 ಆಗುತ್ತೆ ಅಂತ ಹಾಕಿ 100x ಆಗ್ಬಿಡುತ್ತೆ ಅಂತ ಹಾಕಿ ಇಲ್ಲ ಆ ರೀತಿ ಮಾಡಿ ಕೈ ಸುಟ್ಕೊಂಡ್ಬಿಡ್ತೀವಿ. ಆದರೆ ಶ್ರೀಮಂತರು ಹಾಗೆ ಮಾಡಲ್ಲ. ಈ ಕರ್ವ್ನಲ್ಲಿ ಎಲ್ಲೋ ಒಂದು ಕಡೆ ಹೋಗೋರು ಕೂರಲ್ಲ, ಎಲ್ಲ ಕಡೆನೂ ಇರ್ತಾರೆ. ಅಂದರೆ ತಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ಡ್ ಆಗಿಟ್ಟಿರ್ತಾರೆ. ರಿಯಲ್ ಎಸ್ಟೇಟ್ ಒಂದು 25%, ಈಕ್ವಿಟಿ ಒಂದು 20%, ಮ್ಯೂಚುವಲ್ ಫಂಡ್ 15%, FD 10%, ಗೋಲ್ಡ್ 5%, ರೀಟ್ 5%, ಕ್ರಿಪ್ಟೋ 2%. ಈ ರೀತಿ ರಿಸ್ಕ್ ರಿವಾರ್ಡ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರ್ತಾರೆ. ನೆಕ್ಸ್ಟ್ ನಂಬರ್ 2, ಬಾಡಿಗೆ ಮನೆಯಲ್ಲಿರೋದು. ಎಸ್, ಶ್ರೀಮಂತರು ತಮ್ಮ ಆರಂಭಿಕ ಹಂತದಲ್ಲಿ ಬಾಡಿಗೆ ಮನೆಯಲ್ಲಿರ್ತಾರೆ. ಕ್ಯಾಪಿಟಲ್ ಮೈಂಡ್ನ CEO ದೀಪಕ್ ಶೆಣಾಯ್ ಹೇಳ್ತಾ ಇದ್ರು ಒಂದು ಪಾಡ್ಕಾಸ್ಟ್ನಲ್ಲಿ, ಅವರು ಮಧ್ಯ ವಯಸ್ಸು ಆಲ್ಮೋಸ್ಟ್ 50 ಹತ್ತತ್ರ ಬಂದಮೇಲೆ ಅವರು ಮನೆ ತಗೊಂಡಿದ್ದು. ಅಲ್ಲಿ ತನಕ ರೆಂಟೆಡ್ ಹೌಸಲ್ಲೇ ಇದ್ರು ಅವರು ಅಂತ. ಹಾಗಂತ ಏನು ದುಡ್ಡಿರಲಿಲ್ಲ ಅಂತನಾ? ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ ನೋಡಿ, ಮಿಡಲ್ ಕ್ಲಾಸ್ನವರಿಗೆ ಮನೆ ಅಂದ್ರೇ ದೊಡ್ಡ ಆಸ್ತಿ. ಎಷ್ಟು ಜನಕ್ಕೆ ಒಂದು ಒಳ್ಳೆ ಮನೆ ಕಟ್ಟೋದು ಜೀವಮಾನದ ಗುರಿ. ಜಾಬ್ ಸಿಕ್ಕ ತಕ್ಷಣ ಮೊದಲು ಒಂದು ಮನೆ ಮಾಡಿ ಮದುವೆ ಆದರೆ ಲೈಫ್ ಸೆಟಲ್ ಅಂತ ಅಂದ್ಕೊಳ್ತಾರೆ, ಸಿಕ್ಕಾಕೊಳ್ತಾರೆ. ಜಾಬ್ ತಗೊಂಡ ತಕ್ಷಣ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. 30 ವರ್ಷದ EMI ಮಾಡಿಕೊಂಡು ಆರ್ಥಿಕವಾಗಿ ಶುದ್ಧ ದಡ್ತನ. ಯಾಕಂದರೆ ಮನೆ ಡೆಡ್ ಇನ್ವೆಸ್ಟ್ಮೆಂಟ್, ಮತ್ತು ವಾಪಸ್ ಅದರಿಂದ ದುಡ್ಡು ಹುಟ್ಟಲ್ಲ. ನೀವು ಆ ಮನೇಲಿದ್ದರೆ ನೀವು ಬಾಡಿಗೆ ಕೊಟ್ಟರೆ ಬೇರೆ ಪ್ರಶ್ನೆ, ಬಟ್ ನೀವು ಇರೋಕೆ ಮನೆ ನೀವು ಲೋನ್ ಮಾಡಿಕೊಂಡ್ರೆ. ಹೀಗಾಗಿ ಶ್ರೀಮಂತರು ತಮ್ಮ ಅರ್ಲಿ ಸ್ಟೇಜ್ನಲ್ಲಿ ಮನೆ ಖರೀದಿ ಮಾಡಲ್ಲ, ಬಾಡಿಗೆ ಮನೇಲಿರ್ತಾರೆ. ಮೊದಲಿಗೆ ಸ್ವಂತ ಮನೆ ಮಾಡ್ಕೊಳ್ಳೋ ದುಡ್ಡನ್ನೇ ಬಿಸ್ನೆಸ್ಗೆ ಹಾಕಿ ಗ್ರೋ 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 ಅಂತ ಗ್ರೋ ಮಾಡ್ತಾ ಹೋಗ್ತಾರೆ. ನಂಬರ್ 3, ಡೌನ್ ಸೈಡ್ ಪ್ರೊಟೆಕ್ಷನ್. ಎಸ್ ಸ್ನೇಹಿತರೆ, ಮಿಡಲ್ ಕ್ಲಾಸ್ನವರು ಬೀಳೋ ಮತ್ತೊಂದು ಹಳ್ಳ ಅಂದರೆ ಡೌನ್ ಸೈಡ್ನ ಪ್ರೊಟೆಕ್ಟ್ ಮಾಡದೇ ಇರೋದು. ಏನು ಹಂಗಂದ್ರೆ ಡೌನ್ ಸೈಡ್ನ ಪ್ರೊಟೆಕ್ಟ್ ಮಾಡೋದು ಅಂದರೆ ಏನು? ಯಾವ ಡೌನ್ ಸೈಡು? ಆರ್ಥಿಕತೆಯ ಡೌನ್ ಸೈಡ್ ಬಗ್ಗೆ ಹೇಳ್ತಿರೋದು. ನಮಗಾಗೋ ಲಾಸ್ನ ಕಮ್ಮಿ ಮಾಡ್ಕೊಳ್ಳೋದು. ಉದಾಹರಣೆಗೆ ಆಲ್ರೆಡಿ ಆರ್ಥಿಕವಾಗಿ ಕಷ್ಟದಲ್ಲಿರ್ತೀವಿ, ಅಂಥ ಟೈಮ್ನಲ್ಲಿ ಕಾಲೇಜ್ ಬಿಟ್ಟು ಟ್ರೇಡಿಂಗ್ ಮಾಡ್ತೀನಿ ಅಂತ ಕೂರೋದು, ಅಥವಾ ಆರ್ಥಿಕ ಕುಶನ್ ಇಲ್ಲದೆ ಸಡನ್ನಾಗಿ ಕೆಲಸ ಬಿಟ್ಬಿಡೋದು. ಹೀಗೆ ಆಲ್ರೆಡಿ ನಿಮ್ಮ ದುಸ್ಥಿತಿಯನ್ನು ಇನ್ನಷ್ಟು ಹಾಳು ಮಾಡುವಂಥ ಡಿಸಿಷನ್ ತಗೊಳ್ಳದೇ ಇರೋದನ್ನು ಡೌನ್ ಸೈಡ್ ಪ್ರೊಟೆಕ್ಷನ್ ಅಂತಾರೆ. ಶ್ರೀಮಂತರು ಏನು ಮಾಡ್ತಾರೆ, ಮಲ್ಟಿಪಲ್ ಆದಾಯದ ಮೂಲಗಳನ್ನು ಹೊಂದ್ತಾರೆ. ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಪೋರ್ಟ್ಫೋಲಿಯೋ ಇನ್ಕಮ್, ನೆಟ್ವರ್ಕ್ ಇನ್ಕಮ್, ಬಿಲ್ಡಿಂಗ್ ಬ್ರ್ಯಾಂಡ್ಸ್, ಹೀಗೆ ಹಲವು ರೀತಿಯ ಆದಾಯವನ್ನು ಹೊಂದಿರ್ತಾರೆ. ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಟರ್ಮ್ ಇನ್ಶೂರೆನ್ಸ್ ಇರುತ್ತೆ. ಎಲ್ಲ ರೀತಿಯಲ್ಲೂ ಡೌನ್ ಸೈಡನ್ನು ಪ್ರೊಟೆಕ್ಟ್ ಮಾಡಿರ್ತಾರೆ. ಹೀಗೆ ತಮ್ಮ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಮೊದಲೇ ತಯಾರಾಗಿರ್ತಾರೆ. ಅದೇ ಕಾರಣಕ್ಕೆ ಪ್ರತಿಯೊಬ್ಬ ಆರ್ಥಿಕ ತಜ್ಞರು ಕೂಡ ಸ್ನೇಹಿತರೆ, ನೀವು ಉಳಿತಾಯ ಗಿಳಿತಾಯ ಎಲ್ಲ ಮಾಡಿರಂತೆ ಮೊದಲು ದುಬಾರಿ ಖರ್ಚುಗಳು ಬರೋದನ್ನು ತಡಿಲಿಕ್ಕೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರಬೇಕು. ಫ್ಯಾಮಿಲಿಯ ಆರೋಗ್ಯದ ಭದ್ರತೆಗೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಜೊತೆಗೆ ದುಡಿತಾ ಇರೋ ವ್ಯಕ್ತಿಯ ಆದಾಯಕ್ಕೆ ಸರಿಯಾಗಿ 1 ಕೋಟಿದೋ 2 ಕೋಟಿದೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರಬೇಕು. ಹೆಚ್ಚು ಕಮ್ಮಿಯಾಗಿ ಆ ವ್ಯಕ್ತಿ ಇಲ್ಲಾಂದರೆ ಫ್ಯಾಮಿಲಿ ಆರ್ಥಿಕವಾಗಿ ದಿವಾಳಿ ಆಗಲ್ಲ ಅಂತ ಇವೆರಡನ್ನ ರೆಕಮೆಂಡ್ ಮಾಡ್ತಾರೆ. ತುಂಬ ಜನ ಅದ್ರ ಬಗ್ಗೆ ಮಾಡೋದೇ ಇಲ್ಲ, ಅದ್ರ ಬಗ್ಗೆ ತುಂಬ ಲೇವಡಿಯಾಗಿ ಅದನ್ನು ತಗೊಳ್ತಾರೆ, ತುಂಬ ಜೋಕಾಗಿ ತಗೊಳ್ತಾರೆ.
ನಿಮ್ಮಲ್ಲೂ ಕೂಡ ಸ್ನೇಹಿತರೆ ಇನ್ನೂ ಯಾರಾದರೂ ಇದನ್ನು ಮಾಡಿಸಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಕಾಮೆಂಟ್ನಲ್ಲಿ ನಾವು ಎರಡರದ್ದು ಕೂಡ ಹೆಲ್ತ್ ಇನ್ಶೂರೆನ್ಸ್ದು ಟರ್ಮ್ ಇನ್ಶೂರೆನ್ಸ್ದು ಲಿಂಕನ್ನು ಕೊಟ್ಟಿರ್ತೀವಿ. ನೀವು ಒಂದು ಪಿಜ್ಜಾ ಕಾಸ್ಟ್ನಲ್ಲಿ, ಒಂದು ಬರ್ಗರ್ ಕಾಸ್ಟ್ನಲ್ಲಿ ನೀವು ಇದನ್ನು ಮಾಡಿಸ್ಬೋದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡಿದೆ ಚೆಕ್ ಮಾಡಿ. ಬನ್ನಿ ಈಗ ನಾವು ನಂಬರ್ 4 4ನೇ ಟ್ರ್ಯಾಪ್ ನೋಡೋಣ. ರಿಯಲ್ ಅಸೆಟ್ಸ್ ಖರೀದಿ. ಶ್ರೀಮಂತರು ರಿಯಲ್ ಅಸೆಟ್ಸ್ ಅಂದರೆ ಟ್ಯಾಂಜಿಬಲ್, ಸ್ಪರ್ಶಿಸಬಹುದಾದ ಅಸೆಟ್ಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಪೇಪರ್ ಆಸ್ತಿಗಳಲ್ಲಿ ಅವರು ತೀರಾ 100% ಹೋಗಲ್ಲ. ಉದಾಹರಣೆಗೆ ರಿಯಲ್ ಎಸ್ಟೇಟ್ ವರ್ಸಸ್ ರೀಟ್ಸ್. ರೀಟ್ಸಲ್ಲಿ ಏನಾಗುತ್ತೆ, ಒಂದೇ ಸಲ 1 ಕೋಟಿದು 2 ಕೋಟಿದು 10 ಕೋಟಿದು 100 ಕೋಟಿದು ರಿಯಲ್ ಎಸ್ಟೇಟ್ ತೊಗೊಳಕ್ಕಾಗದೇ ಇರೋರು ತುಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ರೀಟ್ಸ್ಗೆ ಹಾಕ್ತಾರೆ. ಆದರೆ ಶ್ರೀಮಂತರು ನೇರ ಫಿಸಿಕಲ್ ರಿಯಲ್ ಎಸ್ಟೇಟ್ ತೊಗೊಳ್ತಾರೆ. ಆ ಜಾಗಗಳನ್ನು, ಆ ಅಪಾರ್ಟ್ಮೆಂಟ್ನ, ಆ ವಿಲಾನ, ಆ ಸೈಟ್ನ, ಆ ಎಸ್ಟೇಟ್ನ ಡೈರೆಕ್ಟಾಗಿ ತೊಗೊಳ್ತಾರೆ. ಗೋಲ್ಡ್ ಬಾಂಡ್ಸ್, ಈ ಗೋಲ್ಡ್ ಬಾಂಡ್ಗಳು, ಆಮೇಲೆ ಈ ಡಿಜಿಟಲ್ ಗೋಲ್ಡ್, ಇಲ್ಲೆಲ್ಲ $100 ತೊಗೋಬೋದು ಅಂತ ಹೇಳಿ ಬಡವರು ತೊಗೊಳ್ತಾರೆ. ಆದರೆ ಶ್ರೀಮಂತರು ಫಿಸಿಕಲ್ ಗೋಲ್ಡೇ ಬೇಕು ಅಂತ ರಿಯಲ್ ಗೋಲ್ಡ್ ತೊಗೊಳ್ತಾರೆ. ರಿಯಲ್ ಅಸೆಟ್ಸಿಂದ ನೇರವಾಗಿ ಅವರಿಗೆ ಕಂಟ್ರೋಲ್ ಫೀಲ್ ಆಗುತ್ತೆ, ಓನರ್ಶಿಪ್ ಕೈಲಿದೆ ಅನ್ನೋ ಫೀಲ್ ಆಗುತ್ತೆ. ಇನ್ಫ್ಲೇಷನ್ ಇದ್ದಾಗ ಸ್ಟ್ರಾಂಗ್ ಹೆಡ್ಜ್ ಆಗ್ತವೆ. ಜೊತೆಗೆ ಅದನ್ನು ಅವರು ಮುಂದೊಂದು ದಿನ ಸಾಲ ಬೇಕು ಅಂದಾಗ ಅದನ್ನೇ ಲೆವರೇಜ್ ಇಟ್ಟು ಚೀಪ್ ಬಡ್ಡಿ ದರದ ಸಾಲವನ್ನು ಕೂಡ ಎತ್ಕೊಳ್ತಾರೆ ಅಗತ್ಯ ಬಿದ್ದಾಗ, ಈ ಆಸ್ತಿಗಳನ್ನ, ರಿಯಲ್ ಆಸ್ತಿಗಳನ್ನ ಇಟ್ಟು. ನಂಬರ್ 5 5ನೇ ಟ್ರ್ಯಾಪ್, ಖರ್ಚಿನ ಮಾಹಿತಿ. ಶ್ರೀಮಂತರು ತಮ್ಮ ದುಡ್ಡು ಎಲ್ಲಿಂದ ಬರ್ತಿದೆ, ಎಷ್ಟು ಬರ್ತಿದೆ, ಎಲ್ಲಿಗೆ ಹೋಗ್ತಿದೆ, ಎಷ್ಟು ಹೋಗ್ತಿದೆ ಅನ್ನೋ ಟ್ರ್ಯಾಕ್ ಇಟ್ಕೊಂಡಿರ್ತಾರೆ. ತಮ್ಮ ಹಣವನ್ನು ಹೆಡ್ಜ್ ಫಂಡ್ಗಳ ಮೂಲಕ ಇನ್ವೆಸ್ಟ್ ಮಾಡ್ತಾರೆ. ಜೊತೆಗೆ ಫಂಡ್ ಮ್ಯಾನೇಜರನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಅದು ಮ್ಯೂಚುವಲ್ ಫಂಡ್ಗಳ ಮೂಲಕ ಆಗಿರ್ಬೋದು ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮೂಲಕ ಆಗಿರ್ಬೋದು, ನೇಮಕ ಮಾಡ್ಕೊಂಡಿರ್ತಾರೆ. ಅಲ್ಲೂ ಕೂಡ ಕಣ್ಣಿಟ್ಟಿರ್ತಾರೆ ಯಾವಾಗ್ಲೂ. ಆದರೆ ಉಳಿದವರು ಸೇವೆ ಮಾಡ್ತಿರೋದಿಲ್ಲ, ಜಾಸ್ತಿ ಸೇವಿಂಗ್ಸ್ ಕಡೆ ಮಹತ್ವನೇ ಕೊಟ್ಟಿರೋದಿಲ್ಲ. ಮಾಡಿದ್ರೂ ಕೂಡ ಅಲ್ಲಿ ಟ್ರೆಂಡಿಂಗಲ್ಲಿದೆ ಅಂತ ಹೇಳಿ ನಾನು SIP ಮಾಡ್ತೀನಿ ಅಂತ ಮಾಡಿದ್ರೂ ಕೂಡ ಆ ಮ್ಯೂಚುವಲ್ ಫಂಡಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ, ಫಂಡ್ ಮ್ಯಾನೇಜರ್ ಯಾರು, ಆ ಮ್ಯೂಚುವಲ್ ಫಂಡ್ ತನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ಸ್ನ ಇಟ್ಟಿದೆ, ಚರ್ನ್ ಹೇಗಿದೆ, ಯಾವುದನ್ನು ಸೇಲ್ ಮಾಡ್ತಿದ್ದಾರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್, ಯಾವುದನ್ನು ಬೈ ಮಾಡ್ತಿದ್ದಾರೆ, ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ, ಇದೆಲ್ಲ ಐಡಿಯಾನೇ ಇರೋದಿಲ್ಲ. ತಿಳ್ಕೊಳ್ಳೋಕ್ಕೆ ಹೋಗಲ್ಲ, ಎಫರ್ಟೇ ಹಾಕಲ್ಲ. ವಾರದಲ್ಲಿ ಅರ್ಧ ಗಂಟೆ ಎಫರ್ಟ್ ಹಾಕಿದ್ರೆ ಫಿನಾನ್ಷಿಯಲ್ ನಾಲೆಜ್ನ ತುಂಬ ಗೇನ್ ಮಾಡ್ಬೋದು. ನೋ ಬಡೀಸ್ ಬಾದರ್ಡ್, ತಲೆನೇ ಕೆಡಿಸ್ಕೊಳ್ಳಲ್ಲ. ಕತ್ತೆ ರೀತಿ ದುಡಿ ಖರ್ಚು ಮಾಡು, ಕತ್ತೆ ರೀತಿ ದುಡಿ ಖರ್ಚು ಮಾಡು, ಉಳಿದ್ರೆ ಚೂರಿ FD ಇಡು, ಈ ಮೈಂಡ್ ಸೆಟ್ಟಲ್ಲಿದ್ದಾರೆ. ಮತ್ತೆ ತೀರಾ ಟ್ರೆಂಡಿಂಗ್ ಆಯಿತು, ಮಾರ್ಕೆಟ್ ಮೇಲಕ್ಕೆ ಹೋಗ್ತಿದೆ ಅಂತ ಸುದ್ದಿ ಬಂತು ಅಂದರೆ ಓಡೋಗಿ ಹಾಕಿಬಿಡೋದು. ಅವಾಗ ಮಾರ್ಕೆಟ್ ಪೀಕಲ್ಲಿದ್ದಾಗ, ಮಾರ್ಕೆಟ್ ಬಿದ್ದಾಗ ಡೌನ್ ಆಗುತ್ತಾ, ಆಮೇಲೆ ಚಪ್ಪಲಿ ಕೈಲಿ ಹಿಡ್ಕೊಂಡು ಓಡ್ಬರೋದು, ಅಯ್ಯೋಯ್ಯೋ ಲಾಸ್ ಆಯಿತು ಅಂತ ಮತ್ತೆ ಮಾರ್ಕೆಟ್ ಕಡೆ ಮುಖ ಹಾಕಲ್ಲ. ಉಲ್ಟಾ ಮಾಡಬೇಕು. ಆ್ಯಕ್ಚುಲಿ ಮಾರ್ಕೆಟ್ ಪೀಕಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಮುಗಿಬಿದ್ದು ಮಾರ್ಕೆಟಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ದೂರ ನಿಂತ್ಕೋಬೇಕು. FD ಇಡಿ ಪರವಾಗಿಲ್ಲ, ಆಗ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇಡಿ ಪರವಾಗಿಲ್ಲ, ಆಗ ಈಕ್ವಿಟಿಗೆ ಹೋಗಬೇಡಿ. ಅವಾಗ ಹಾಕ್ಲಿ ದುಡ್ಡಿರೋರು. ಮಾರ್ಕೆಟಲ್ಲಿ ಅವಕಾಶಗಳು ಕ್ರಿಯೇಟ್ ಆದಾಗ, ಪತನ ಆದಾಗ, ಚೀಪ್ ರೇಟಲ್ಲಿ ಸಿಗ್ತಾ ಇದ್ದಾಗ ಮ್ಯೂಚುವಲ್ ಫಂಡ್ ಯೂನಿಟ್ಸು, ಶೇರ್ಸು, ಅವಾಗ ತಗೊಳ್ಳಿಬೇಕಾದ್ರೆ. ಬಟ್ ಉಲ್ಟಾ ಮಾಡ್ತಾರೆ ಮಿಡಲ್ ಕ್ಲಾಸ್ ಮತ್ತು ಬಡವರು, ಯಾವಾಗಲೂ ಕೂಡ ಉಲ್ಟಾ ಮಾಡ್ತಾರೆ. ಅವರು ಈಕ್ವಿಟಿ ಇನ್ವೆಸ್ಟಿಂಗ್ ಬಗ್ಗೆ ತಿಳ್ಕೊಂಡೇ ಇರೋದಿಲ್ಲ. ಅವ್ರಿಗೆ ಗೊತ್ತಾಗೋದು ಯಾವಾಗಂದ್ರೆ ಟ್ರೆಂಡಿಂಗಿಗೆ ಬಂದಾಗ. ಟ್ರೆಂಡಿಂಗ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ತೀರಾ ಮಾರ್ಕೆಟ್ ಮೇಲೆ ಹೋದಾಗ, ಅಷ್ಟು ಏರುತ್ತು ಸೆನ್ಸೆಕ್ಸ್, ನಿಫ್ಟಿ ಅಷ್ಟು ಏರುತ್ತು, ಇಷ್ಟು ಕೋಟಿ ಲಾಭ, ಅಷ್ಟು ಕೋಟಿ ಲಾಭ ಅಂದಾಗ, ಓ ಲಾಸ್ಟ್ 3 ಇಯರ್ಸಲ್ಲಿ ಡಬಲ್ ಆಗಿದೆ, ನೆಕ್ಸ್ಟ್ 3 ಇಯರ್ಸ್ ಆಗ್ಬೋದಂತ ಅವಾಗ ಎಂಟ್ರ್ ಆಗ್ತಾರೆ, ಕೈ ಸುಟ್ಕೊಳ್ತಾರೆ. ಆದರೆ ಶ್ರೀಮಂತರು ಬನ್ನಿ ಅಂತ ಕಾಯ್ತಿರ್ತಾರೆ. ಮಾರ್ಕೆಟ್ ಪೀಕ್ ಹೋದಾಗ ಮಾರ್ಬಿಟ್ಟು ಹೋಗ್ತಾರೆ, ನೀವು ಅವಾಗ ಎಂಟ್ರ್ ಆಗಿರ್ತೀರಿ, ಅವಾಗ ಮಾರ್ಕೆಟ್ ಬೀಳುತ್ತೆ ಮತ್ತೆ. ನಂಬರ್ 6 6ನೇ ಟ್ರ್ಯಾಪ್, ಬಿಸ್ನೆಸ್ ಲೋನ್. ಶ್ರೀಮಂತರು ಕನ್ಸ್ಯೂಮರ್ ಲೋನ್ಗಳನ್ನು ತಗೊಳಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಬಿಸ್ನೆಸ್ ಲೋನ್ ತಗೊಳ್ತಾರೆ. ಬೇಕಿದ್ರೆ ಮತ್ತೆ ಆ ಬಿಸ್ನೆಸ್ಸಿಂದ ಕ್ರಿಯೇಟ್ ಆಗಿರೋ ಆಸೆಟ್ ಮೇಲೆ ಮತ್ತೆ ಲೋನ್ ತಗೊಳ್ತಾರೆ. ಇದೇ ಕಾರಣಕ್ಕೆ ದಿವಾಳಿ ಆದಾಗ ಅವರ ಪರ್ಸನಲ್ ವೆಲ್ತ್, ವೈಯಕ್ತಿಕ ಸಂಪತ್ತಿಗೆ ಏನೂ ಆಗಲ್ಲ. ಯಾಕಂದರೆ ಕಂಪನಿ ಬೇರೆ, ಪರ್ಸನಲ್ ಬೇರೆ, ಆ ರೀತಿ ಮೇಂಟೈನ್ ಮಾಡ್ತಿರ್ತಾರೆ. ಕಂಪನಿಲಿ ಅಷ್ಟೇ ಬಿಸ್ನೆಸ್ ಲೋನ್ ಮಾಡಿರ್ತಾರೆ. ಕಂಪ್ನಿಯ ಲೋನ್ ಕಂಪ್ನಿದಾಗಿರುತ್ತೆ, ಆ ವ್ಯಕ್ತಿದಾಗಿರೋದಿಲ್ಲ. ಕಂಪ್ನಿಗೆ ಬೇರೆ ಪ್ಯಾನ್ ಕಾರ್ಡ್ ಇರುತ್ತೆ, ಇವರಿಗೆ ಬೇರೆ ಪ್ಯಾನ್ ಕಾರ್ಡ್ ಇರುತ್ತೆ. ಆದರೆ ಮಿಡಿಲ್ ಕ್ಲಾಸ್ ಜನ ಕ್ರೆಡಿಟ್ ಕಾರ್ಡ್ ಉಜ್ಜಿ ಸ್ಮಾರ್ಟ್ ಫೋನ್ಗಳು, ಗ್ಯಾಜೆಟು, ಸ್ಮಾರ್ಟ್ ವಾಚು, ಟೂರ್ ಟ್ರಾವೆಲ್ ಮಾಡೋಕ್ಕೂ ಕೂಡ ಕ್ರೆಡಿಟ್ ಕಾರ್ಡು, ದುಬಾರಿ ಬೈಕ್, ಕಾರಿಗೆ ಲೋನು, ಈ ಥರದ ಕೆಟ್ಟ ಸಾಲಗಳಲ್ಲಿ ಮುಳುಗಿರ್ತಾರೆ. ಯಾವ ಕಾರಣಕ್ಕಿಂತ ತಪ್ಪು ಮಾಡಬಾರ್ದು ಸ್ನೇಹಿತರೆ. ಸಾಲ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕೈಯಲ್ಲಿ ದುಡ್ಡಿದೆ, ಕೈಲಿರೋ ದುಡ್ಡು ಯಾಕೆ ಕೊಟ್ಟು ತಗೊಳ್ಳಿ, ನೋ ಕಾಸ್ಟ್ ಇದೆ, ತಗೊಳ್ಳೇಬೇಕಾಗಿರೋ ಐಟಮ್, ಅವಾಗ ತಗೊಳ್ತಿದ್ದೀನಿ, ನೋ ಪ್ರಾಬ್ಲಮ್. ಆದರೆ ದುಡ್ಡಿಲ್ಲ, ಸಾಲ ಮಾಡಿ ವೇಸ್ಟ್ ಅಸೆಟ್ಸ್ ಎಲ್ಲ ತಗೋಬಾರ್ದು. ಎಂಥ ಅಸೆಟ್ ತಗೋಬೇಕಂದ್ರೆ ಅದರಿಂದ ಮತ್ತೆ ಕ್ಯಾಶ್ ಫ್ಲೋ ಜನರೇಟ್ ಆಗಂಗಿರಬೇಕು. ಒಂದು ಅಂಗಡಿ ಹಾಕಕ್ಕೆ ತಗೊಳ್ತಿದ್ದೀರಾ ಲೋನು, ಒಂದು ಹೋಟೆಲ್ ಮಾಡೋಕ್ಕೆ ತಗೊಳ್ತಾ ಇದ್ದೀರಾ ಲೋನು, ಒಂದು ಕ್ಯಾಬ್ ನಡ್ಸೋಕ್ಕೆ ಕ್ಯಾಬ್ ತಗೊಳಕ್ಕೆ ಹಾಕ್ತಾ ಇದ್ದೀರಾ ಲೋನು ಮಾಡ್ತಿದ್ದೀರಾ, ದಟ್ ಈಸ್ ಫೈನ್. ಆದರೆ ದುಡ್ಡಿಲ್ಲ ಅಂದರೂ ಕೂಡ ಲೋನ್ ಮಾಡಿ ಐಫೋನ್ ತೊಗೋಬೇಕು, ಯಾವುದೋ ಗ್ಯಾಲಕ್ಸಿ ಫೋನ್ ತೊಗೋಬೇಕು, ಯಾವುದೋ ಸ್ಮಾರ್ಟ್ ವಾಚ್ ತೊಗೋಬೇಕು, ಫೋಟೋ ಹೊಡೆದು ಹಾಕೊಳ್ಳೋಕೆ ಒಳ್ಳೆದೊಂದು DSLR ಕ್ಯಾಮ್ರಾ ಲೋನ್ ಮಾಡಿ ತೊಗೋಬೇಕು, ದುಬಾರಿ ಕಾರ್ ಬೈಕ್ ತೊಗೊಂಡು ಶೋಕಿ ಮಾಡಬೇಕು, ಅದು ಸಾಲ ಮಾಡಿ. ಯಾವ ಕಾರಣಕ್ಕೂ ಇದರಿಂದ ಉದ್ಧಾರ ಆಗಲ್ಲ ನಾವು. 7ನೇ ಟ್ರ್ಯಾಪ್, ಶಾರ್ಟ್ ಟರ್ಮ್ ಥಿಂಕಿಂಗ್.
ಮಿಡಲ್ ಕ್ಲಾಸ್ನಲ್ಲಿ ಹೆಚ್ಚಿದ್ದೇನಿರುತ್ತೆ, ಸ್ಯಾಲ್ರಿ ಮೇಲೆ ಫೋಕಸ್ ಇರುತ್ತೆ, ನೆಕ್ಸ್ಟ್ ಬೋನಸ್ ಮೇಲೆ ಫೋಕಸ್ ಇರುತ್ತೆ, ಇಯರ್ಲಿ ಬರೋ ಸ್ಯಾಲ್ರಿ ಹೈಕ್ ಮೇಲೆ ಫೋಕಸ್ ಇರುತ್ತೆ. ಆದರೆ ರಿಚ್ ಸೂಪರ್ ರಿಚ್ ಏನು ಮಾಡ್ತಾರೆ ಗೊತ್ತಾ, ಲಾಂಗ್ ಟರ್ಮ್. ಇವತ್ತು $1 ಬಿಲಿಯನ್ ಹಾಕಿದ್ರೆ 10 ವರ್ಷಗಳಲ್ಲಿ ಎಲ್ಲಿ ಹೋಗುತ್ತೆ? ಇವತ್ತು ನಾನು $400 ಮಿಲಿಯನ್ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ರೆ 15 ಇಯರ್ಸ್ ಬಿಟ್ಟು ಎಕ್ಸಿಟ್ ಆದರೆ ಎಷ್ಟು % ರಿಟರ್ನ್ ಸಿಗುತ್ತೆ? ಕಾಂಪೌಂಡ್ ಹೇಗಾಗುತ್ತೆ ಎಷ್ಟು ವರ್ಷಗಳಲ್ಲಿ? ಈ ರೀತಿ ಎಲ್ಲ ಥಿಂಕ್ ಮಾಡ್ತಾರೆ. ಜೊತೆಗೆ ಲಿಗಸಿ ಕ್ರಿಯೇಟ್ ಮಾಡೋಕೆ ಬಯಸ್ತಾರೆ, ಎಂಪೈರ್ ಬಿಟ್ಟು ಹೋಗ್ಲಿಕ್ಕೆ ಬಯಸ್ತಾರೆ ನೆಕ್ಸ್ಟ್ ಜನರೇಷನ್ಗೆ ಅವರು. ಜೊತೆಗೆ 8ನೇದು ಸ್ನೇಹಿತರೆ, ನೋ ಗ್ರೋತ್ ಮೈಂಡ್ ಸೆಟ್ ಟ್ರ್ಯಾಪ್. ಇದು ಮಿಡಲ್ ಕ್ಲಾಸ್ನಲ್ಲಿ ಏನಾಗುತ್ತೆ, ಹೆಚ್ಚಿನ ಸಂದರ್ಭಗಳಲ್ಲಿ ಕಂಫರ್ಟ್ ಝೋನಲ್ಲಿ ಸೆಟ್ಲ್ ಆಗಿಬಿಡ್ತೀವಿ ಬೇಗ. ಸೇಮ್ ಜಾಬ್, ಸೇಮ್ ಸ್ಕಿಲ್ಸ್, ದೊಡ್ಡ ರಿಸ್ಕ್ ಏನು ತೊಗೊಳಕ್ಕೆ ಹೋಗಲ್ಲ, ಬರ್ತಾ ಇದೆ ಸಂಬಳ, ಓಕೆ ಮದುವೆನೂ ಆಗ್ಬಿಡ್ತು, ಮನೆ ತೊಗೊಂಡಾಯ್ತು, ಮನೆ EMI ಲೋನ್ ಇದೆ, ಇನ್ನು ಕೆಲಸ ಬಿಡೋದು ಕೂಡ ಕಷ್ಟ, ಏನು ಮಾಡೋದು ಕೂಡ ಕಷ್ಟ, ಓಕೆ ಸಾಕು ನಾನು ಇಷ್ಟರಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ಟಿಗೆ ಬೇಗ ಹೋಗಿಬಿಡ್ತಾರೆ. ಆದರೆ ರಿಚ್ ಇದಾರಲ್ಲ, ಸೂಪರ್ ರಿಚ್, ಕಂಟಿನ್ಯೂಸ್ಲಿ ಕಲಿತಾ ಇರ್ತಾರೆ, ಡೀಪ್ ಲರ್ನರ್ಸ್ ಆಗಿರ್ತಾರೆ, ಅಡಾಪ್ಟ್ ಆಗ್ತಾರೆ ಬದಲಾಗ್ತಿರೋ ಕಾಲಕ್ಕೆ. ಜೊತೆಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳನ್ನು ಪದೇ ಪದೇ ತಗೊಳ್ತಾ ಇರ್ತಾರೆ. ಕಂಫರ್ಟ್ ಝೋನಲ್ಲಿ ಯಾವಾಗಲೂ ಕೂಡ ಒಂದು ಕಡೆ ಸೆಟಲ್ ಆಗೋಕೆ ಬಯಸೋದಿಲ್ಲ. ಅದು ದೊಡ್ಡ ವ್ಯತ್ಯಾಸ ನಿಮಗೆ ಎರಡು ಕಡೆಗಳಲ್ಲಿ. ಹಾಗಂತ ಎಲ್ಲ ಶ್ರೀಮಂತರು ಹೀಗೆ ಇರ್ತಾರೆ, ಭಾಳ ಜಾಣರಾಗಿರ್ತಾರೆ, ರಿಸ್ಕ್ ತಗೊಳ್ತಾರೆ, ಎಲ್ಲೂ ಮುಳುಗಲ್ಲ ಆ ರೀತಿ ಅಲ್ಲ. ಅಥವಾ ಎಲ್ಲ ಮಿಡಲ್ ಕ್ಲಾಸ್ ಬಡವರು ಕೂಡ ಸೇವಿಂಗ್ಸ್ ಕಡೆ ಮೈಂಡೇ ಕೊಡಲ್ಲ, ಅಥವಾ ಉದ್ಧಾರ ಆಗೋ ಮೈಂಡ್ ಸೆಟ್ಟನ್ನೇ ಹೊಂದಿರೋದಿಲ್ಲ ಅಂತಲ್ಲ. ಇನ್ ಜನರಲ್ ಲಾರ್ಜರ್ ಪಿಕ್ಚರ್ ನೋಡಿದಾಗ ಏನು ಕಂಡು ಬರುತ್ತೆ ನಿಮಗೆ? ಓವರ್ ಆಲ್ ಆರ್ಥಿಕ ತಜ್ಞರು ಏನು ಇದನ್ನೆಲ್ಲ ಸ್ಟಡಿ ಮಾಡಿ ಏನು ಹೇಳ್ತಾ ಇದ್ದಾರೆ, ಆ ಅಂಶಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನೀವು ನಿಮ್ಮ ಸುತ್ತಮುತ್ತ ಏನು ನೋಡಿದ್ದೀರಿ? ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ವೆರಿ ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ಗಳು, ಮಾನಸಿಕ ನೆಮ್ಮದಿಯನ್ನು ಕೊಡೋ ರಕ್ಷಣೆಯ ಪ್ಲಾನ್ಗಳು. ಆರೋಗ್ಯದ ಭದ್ರತೆಗೆ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮದು ಮತ್ತು ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ನಮ್ಮ ಅನುಪಸ್ಥಿತಿಯಲ್ಲಿ ಟರ್ಮ್ ಇನ್ಶೂರೆನ್ಸ್. ಇನ್ನು ಮಾಡಿಸಿಲ್ಲ ಅಂದರೆ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.